ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕತೆ ಕೇಳುತ್ತಿರುವವರು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಹೇಳುತ್ತಿರುವುದು ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 10. ಚಿನ್ನು ಆ ಕಡೆ ತಿರುಗಿ ಅವಳ ಅಣ್ಣನ ಕೈ ಹಿಡಿದು ಭುಜಕ್ಕೆ ಒರಗಿ ನಡೆಯುತ್ತಿರುವಾಗ ಅವಳ ಕೂದಲನ್ನು ನೋಡಿದ ಸಿಂಚು ನೋಡಲಿ, ಕೂದಲು ಎಷ್ಟುದ್ದ ಇದೆ. ಇನ್ನೊಂದು ಸ್ವಲ್ಪ ಉದ್ದ ಇದ್ದಿದ್ದರೆ ಅವಳ ಮೊಣಕಾಲು ತನಕ ಬರುವುದು. ಇವಾಗ ಸೊಂಟದಿಂದ ಕೆಳಗೆ ಇದೆ ಅಲ್ವಾ ಎಂದು ಆಶ್ಚರ್ಯದಿಂದ ಕೇಳಿದಳು. ಹೌದು ಸಿಂಧು, ತಲೆ ಕೂದಲು ತುಂಬ ಉದ್ದ ಇದೆ. ಅಷ್ಟೇ ಅಲ್ಲ, ಅವಳ ಕಣ್ಣು ನೋಡಿದೆಯಾ, ಎಷ್ಟು ಚೆನ್ನಾಗಿದೆ. ಏನೋ ಒಂದು ಹೊಳಪು ಆ ಕಣ್ಣಿನಲ್ಲಿದೆ. ಇನ್ನು ಮುಖನೂ ಅಷ್ಟೇ, ದುಂಡು ಮುಖ, ಒಂದೇ ಒಂದು ಕಲೆ ಕೂಡ ಇಲ್ಲ ಮುಖದಲ್ಲಿ. ತುಂಬ ಸುಂದರವಾಗಿದ್ದಾಳೆ ಎಂದು ಸಿಂಚನ ಹೇಳುತ್ತಿದ್ದರೆ, ಏನು ಚಂದ ಇದ್ರೆ ಏನು, ಕುಳ್ಳಿ ಅವಳು ಎಂದು ಕಿರಣ್ ನಗುತ್ತಾನೆ. ಕಿರಣ್, ಹಾಗೆಲ್ಲ ಹೇಳಬೇಡ, ಅವಳು ಇನ್ನೂ ಚಿಕ್ಕವಳು ಅನ್ಸುತ್ತೆ, ಇನ್ನೂ ಬೆಳೆಯುವ ವಯಸ್ಸಿದೆ ಎಂದು ಕೀರ್ತನ್ ಹೇಳುತ್ತಾನೆ. ಅವಳನ್ನು ಸೂರ್ಯನ ಪಕ್ಕದಲ್ಲಿರಿಸಿದರೆ ಅವನ ಎತ್ತರಕ್ಕೂ ಅವಳ ಎತ್ತರಕ್ಕೂ ಪುಟ್ಟ ಮಗು ಥರ ಇದ್ದಾಳೆ ಎಂದು ಕಿರಣ್ ನಕ್ಕರೆ, ನಿನಗೆ ಸೂರ್ಯನಿಗೆ ತಂಗಿ ಇರುವ ವಿಷಯ ಗೊತ್ತಿತ್ತಲ್ಲ, ನೀನ್ಯಾಕೆ ಹೇಳಲಿಲ್ಲ ಎಂದು ಕೈಯಲ್ಲಿ ಹೊಟ್ಟೆಗೆ ಗುದ್ದಿ ಕೇಳುತ್ತಾನೆ ಕಿರಣನನ್ನು. ಹೇಳಬಾರದು ಅಂತ ಏನೂ ಇಲ್ಲ ಕಣೋ, ಹೇಳುವಂಥ ಪರಿಸ್ಥಿತಿ ಬಂದಿರಲಿಲ್ಲ, ಇವಾಗ ಗೊತ್ತಾಯ್ತಲ್ಲ ಬಿಡು ಎಂದನು. ಮೇ ಐ ಕಮಿಂಗ್ ಸರ್ ಎಂದು ಬಂದ ಧ್ವನಿಯ ಕಡೆಗೆ ನೋಡಿದರು ನವೀನ್. ಭಯದಲ್ಲಿಯೇ ಅಣ್ಣನ ಬಳಿ ನಿಂತಿದ್ದ ಚಿನ್ನುವನ್ನು ನೋಡಿ ಆ ಕ್ಷಣ ಕ್ಲಾಸಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಾಗಿಲೆಡೆಗೆ ನೋಡುತ್ತಿದ್ದರು. ಇದನ್ನು ಗಮನಿಸಿದ ನವೀನ್, 1 ನಿಮಿಷ ನಾನೇ ಬರ್ತೀನಿ ಎಂದು ವಿದ್ಯಾರ್ಥಿಗಳಿಗೆ ಇದನ್ನು ಬರೆಯಿರಿ ಎಂದು ಹೇಳಿ ಹೊರ ಬಂದಿದ್ದರು. ಕ್ಲಾಸಲ್ಲಿ ನಾನೊಬ್ಬ ಇದ್ದೀನಿ ಎಂದು ಇವಾಗ ನೆನಪಾಯ್ತಾ ರಶ್ಮಿ? ಹೇಳಿ ಹೋಗಬೇಕು ಅನ್ನೋ ಜ್ಞಾನ ಇಲ್ವಾ ನಿಮಗೆ ಎಂದು ಗದರಿದರು ನವೀನ್. ಸಾರಿ ಸರ್, ನಾನು ಫೋನ್ ಮಾಡಿದ ಖುಷಿಗೆ ಹಾಗೆ ಬಂದಿದ್ದಾಳೆ ಎಂದು ಸೂರ್ಯನೇ ಮೊದಲು ಹೇಳಿದ. ಗೋ ಟು ದಿ ಕ್ಲಾಸ್ ರೂಮ್ ಎಂದು ಚಿನ್ನು ಎಡೆಗೆ ನೋಡಿ ಹೇಳಿದರೆ ಚಿನ್ನು ತನ್ನಣ್ಣನನ್ನು ನೋಡಿಕೊಂಡು ಒಳಗೆ ಹೋಗುತ್ತಾಳೆ. ಹಾಯ್ ಸರ್, ನಾನು ರಶ್ಮಿ ಬ್ರದರ್ ಸೂರ್ಯ ಎಂದು ಹೇಳಿ ಶೇಕ್ ಹ್ಯಾಂಡ್ ಮಾಡಿದರೆ, ಹಲೋ, ನಾನು ಕನ್ನಡ ಲೆಕ್ಚರರ್ ನವೀನ್ ಎಂದು ಇಬ್ಬರು ಪರಿಚಯ ಮಾಡಿಕೊಂಡು 10 ನಿಮಿಷಗಳ ಕಾಲ ಖುಷಿಯಿಂದ ಮಾತನಾಡಿದರು. ಸರ್, ನಾನು ರಶ್ಮಿಯನ್ನು ಕರೆದುಕೊಂಡು ಹೋಗಬಹುದಾ ಎಂದರೆ, ಸರಿ, ಕರ್ಕೊಂಡು ಹೋಗಿ ಎಂದರು ನವೀನ್. ರಶ್ಮಿ, ನಿಮ್ಮಣ್ಣ ಕರೀತಿದ್ದಾರೆ, ಹೋಗಿ ಎಂದರೆ ಬ್ಯಾಗ್ ತಗೊಂಡು ಓಡಿನೇ ಹೊರಗೆ ಹೋಗಿದ್ದು ಹುಡುಗಿ. ವಿದ್ಯಾರ್ಥಿಗಳ ಮುಂದೆ ಏನು ಹೇಳಬಾರದು ಎಂದು ಹೊರಗೆ ಬಂದು ಎಷ್ಟು ಚೆನ್ನಾಗಿ ಮಾತನಾಡಿಸಿದರು ಅಲ್ವಾ ಚಿನ್ನು ಎಂದ ಸೂರ್ಯ. ಹೌದು ಅಣ್ಣ, ತುಂಬ ಒಳ್ಳೆಯ ಲೆಕ್ಚರರ್ ಅವರು. ಪಾಠ ಎಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇಷ್ಟೊತ್ತಿಗೆ ಬೇರೆ ಲೆಕ್ಚರರ್ ಇದ್ದಿದ್ದರೆ ನಮ್ಮ ಕ್ಲಾಸ್ ಹುಡುಗರು ಕೂಗ್ತಿದ್ದರು, ಜೋರಾಗಿ ಮಾತನಾಡುತ್ತಿದ್ದರು. ನವೀನ್ ಸರ್ ಆಗಿದ್ದಕ್ಕೆ ಸುಮ್ಮನಿದ್ದಾರೆ. ಗ್ರೇಟ್ ಟೀಚರ್ ಅವರು, ಅದಕ್ಕೆ ಅವರು ಅಂದರೆ ನನಗೆ ತುಂಬ ಇಷ್ಟ ಎಂದು ಅಣ್ಣನ ಬಳಿ ವರದಿ ಒಪ್ಪಿಸುತ್ತಲೇ ಕಾರು ಬಳಿಗೆ ಬಂದರು. ಇಬ್ಬರು ಗೇಟ್ ಬಳಿಯಿಂದ ಮರೆಯಾಗುವವರೆಗೂ ನವೀನ್ ಕಣ್ಣು ಅವರ ಮೇಲೆಯೇ ನೆಟ್ಟಿತು. ಸೂರ್ಯ, ಯಾಕೆ ಇಷ್ಟು ಲೇಟ್? ತುಂಬ ಬಿಸಿಲು, ಹೊಟ್ಟೆ ಬೇರೆ ಹಸಿತಿದೆ ಎಂದು ಕೀರ್ತಿ ಹೇಳಿದ್ದನ್ನೇ ತಡ. ಅಣ್ಣ ತಿಂಡಿ ಮಾಡಿಲ್ವಾ ಎಂದು ತಕ್ಷಣ ಕೇಳಿದಳು ಚಿನ್ನು. ಹ್ಞೂ, ತಿಂಡಿ ಲೈಟಾಗಿ ತಿಂದಿದ್ವಲ್ಲ ಅದಕ್ಕೆ ಎಂದು ಪೆಚ್ಚಾಗಿ ನಗುತ್ತಾನೆ ಕೀರ್ತಿ. ಸಿಂಧು ಮಾತ್ರ ಅವನನ್ನು ತಿನ್ನುವಂತೆ ನೋಡುತ್ತಾಳೆ. ಚಿನ್ನು ಬಾ, ನನ್ನ ತೊಡೆಯ ಮೇಲೆ ಕೂತ್ಕೋ ಎಂದು ಸೂರ್ಯ ಕರೆದರೆ, ಬೇಡಣ್ಣ, ನಾನು ಹಿಂದೆ ಕೂತ್ಕೋತೀನಿ ಎಂದು ಕೀರ್ತಿಯನ್ನು ಮುಂದೆ ಕಳಿಸುತ್ತಾಳೆ. ಮುಂದೆ ಕೀರ್ತಿ ಮತ್ತು ಸೂರ್ಯ ಹೇಗೋ ಅನುಸರಿಸಿಕೊಂಡು ಕೂರುತ್ತಾರೆ. ಹಿಂದೆ 3 ಹುಡುಗಿಯರು ನಾನ್ ಸ್ಟಾಪ್ ಮಾತನಾಡಿಕೊಂಡು ಬಂದರು. ಕಾಲೇಜಿನಿಂದ ಸರ್ಕಲ್ ಬಳಿ ಬಂದ ಕಾರು. ಬಂದಿದ್ದೇ ತಡ ಅಣ್ಣ, ಐಸ್ ಕ್ರೀಮ್ ಎಂದಳು ಚಿನ್ನು. ಅವಳ ಅಣ್ಣ ಊರಿಗೆ ಬಂದಾಗಲೆಲ್ಲ ಐಸ್ ಕ್ರೀಮ್ ತಿನ್ನುವುದು ಎಂದರೆ ತುಂಬ ಇಷ್ಟ ಅವಳಿಗೆ. ಇವಾಗ ಮುದ್ದು ತಂಗಿ ಕೇಳುತ್ತಿದ್ದಾಳೆ, ಕೊಡಿಸದೇನೆ ಇರ್ತಾನ ಅವನು? ಕಿರಣ್ ಕಾರ್ ಸೈಡಿಗೆ ಹಾಕಲು ಹೇಳಿದ ಸೂರ್ಯ. ಅಣ್ಣ, ನಾನೇ ತರ್ತೀನಿ, ನೀವು ಇಲ್ಲೇ ಇರಿ ಎಂದು ಬ್ಯಾಗ್ ಸಿಂಚನ ಕೈಲಿ ಕೊಟ್ಟು ಕಾರಿನಿಂದ ಇಳಿದಳು. ಚಿನ್ನು, ದುಡ್ಡು? ಸೂರ್ಯ ಹೇಳಿದರೆ, ಕಾರ್ ಬಾಕ್ಸಲ್ಲಿ ಪರ್ಸ್ ಇದೆ, ಅದರಲ್ಲಿ ತೆಗೆದುಕೊಡು ಎಂದು ತಕ್ಷಣ ಹೇಳಿದ ಕಿರಣ್. ಸೂರ್ಯನನ್ನು ನೋಡಿ, ಬೇಡ ಅಣ್ಣ, ನನ್ನ ಹತ್ರ ಇದೆ ಎಂದು ಅಕ್ಕ ಬ್ಯಾಗಲ್ಲಿ ಮುಂದೆ ಪೌಚ್ ಇದೆ ಕೊಡಿ ಎಂದು ತೆಗೆದುಕೊಂಡು ಅದರಲ್ಲಿ 500ರ ನೋಟು ತೆಗೆಯುತ್ತಾಳೆ. ಹಣ ನೋಡಿ ಎಲ್ಲರಿಗೂ ಆಶ್ಚರ್ಯವಾದರೆ ಸೂರ್ಯ ಮಾತ್ರ ನಗುತ್ತಾನೆ. ಹೋದ ಬಾರಿ ಬಂದಾಗ ಕೊಟ್ಟಿದ್ದ ನೋಟ್ ಇನ್ನೂ ಹಾಗೆ ಜೋಪಾನವಾಗಿ ಇಟ್ಟಿದ್ದಾಳೆ ಹುಡುಗಿ.
ಅವಳು ಕಾರಿನಿಂದ 2 ಹೆಜ್ಜೆ ಮುಂದೆ ಹೋದಾಗ, ನನಗೆ ವೆನಿಲಾ ಫ್ಲೇವರ್ ಬೇಕು ಎಂದು ಜೋರಾಗಿ ಹೇಳುತ್ತಾನೆ ಕಿರಣ್. ಪಟ್ಟನೆ ಹಿಂದೆ ತಿರುಗಿದ ಚಿನ್ನು, ಇದು ನಿಮ್ಮ ಬೆಂಗಳೂರಿನಲ್ಲಿ ಇರುವ ಐಸ್ ಕ್ರೀಮ್ ಪಾರ್ಲರ್ ಅಲ್ಲ, ನಮ್ಮ ಕೊಳಲೂರು. ಇದು ಪುಟ್ಟ ಹೋಬಳಿ ಅಷ್ಟೇ. ಇಲ್ಲಿ ನಾವು ಕೇಳುವ ಫ್ಲೇವರ್ ಇರಲ್ಲ, ಅವರು ಕೊಟ್ಟಿದ್ದನ್ನು ತಿನ್ನಬೇಕು ಅಷ್ಟೇ ಎಂದು ಸುಡುವಂತೆ ನೋಟ ನೋಡಿಯೇ ಹೋಗಿದ್ದು. ಅಬ್ಬಾ, ಕಣ್ಣಲ್ಲೇ ಸುಟ್ಟಾಕ್ತಾಳೆ, ಹೇಗೆ ನೋಡ್ತಾಳೆ ನೋಡು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ ಕಿರಣ್. ಅವಳ ಮಾತಿಗೆ ಕಾರಿನಲ್ಲಿರುವವರೆಲ್ಲ ನಗುತ್ತಾರೆ. ಒಂದು ಪುಟ್ಟ ಜ್ಯೂಸ್ ಅಂಗಡಿ ಅಲ್ಲಿಗೆ ಹೋಗಿ 30 ರೂಪಾಯಿಯ 8 ಕೋನ್ ಐಸ್ ಕ್ರೀಮ್ ತೆಗೆದುಕೊಂಡು ಬಂದವಳು ಎಲ್ಲರಿಗೂ ಒಂದೊಂದು ನೀಡಿ ಉಳಿದ 2 ಸಿಂಚನ ಕೈಗೆ ಹಿಡಿದುಕೊಳ್ಳಿ ಎಂದು ಕೊಟ್ಟಳು. ಸಿಂಚನ, ಇದು ಯಾರಿಗೆ ಎಂದು ಕೇಳಿದಳು. ಸೂರ್ಯ ಒಡನೆಯೇ ಅಪ್ಪ ಅಮ್ಮನಿಗೆ ಎಂದನು. ಯಾವಾಗಲೂ ಅಷ್ಟೇ, ಇವರಿಬ್ಬರು ಏನಾದರೂ ತಿಂದರೆ ಅಪ್ಪ ಅಮ್ಮನಿಗೆ ಪಾರ್ಸಲ್ ಒಯ್ಯುತ್ತಿದ್ದರು. ಅವರ ಅಪ್ಪ ಬೇಡ ಎಂದರೆ ಚಿನ್ನುವೇ ಬಲವಂತ ಮಾಡಿ ತಿನ್ನಿಸುತ್ತಿದ್ದಳು. ಐಸ್ ಕ್ರೀಮ್ ತಿಂದು ಎಲ್ಲರೂ ಮನೆಯ ಕಡೆ ಪ್ರಯಾಣ ಬೆಳೆಸಿದರು. ಇತ್ತ ಅನ್ನಪೂರ್ಣ ಅವರು ಆವಾಗ್ಲೇ ಬರ್ತಿದ್ದೀವಿ ಅಂದ, ಇನ್ನೂ ಬರಲಿಲ್ಲ, ಫೋನ್ ಮಾಡಿ ಎಂದು ಒಂದೇ ಸಮ ಹೇಳುತ್ತಿದ್ದರು. ತುಂಬ ದಿನದ ಮೇಲೆ ಮನೆಗೆ ಮಗ ಬರುತ್ತಿದ್ದಾನೆ ಎಂದು ಅವರಿಗೆ ಕಾಲು ಭೂಮಿಯ ಮೇಲೆ ನಿಲ್ತಿಲ್ಲ. ಬಿಸಿ ಬಿಸಿ ಅಡಿಗೆ ಮಾಡಿ ಕಾಯುತ್ತಿದ್ದಾರೆ. ಮನೆಯ ಮುಂದೆ ಕಾರು ಬಂದು ನಿಲ್ಲುತ್ತಿದ್ದ ಹಾಗೆ ಇಬ್ಬರು ಹೊರಗೆ ಬರುತ್ತಾರೆ. ಎಲ್ಲರನ್ನೂ ಖುಷಿಯಿಂದ ಮಾತನಾಡಿಸಿ ಒಳಗೆ ಬರಮಾಡಿಕೊಂಡರು. ಕಾರ್ ನಿಲ್ಲಿಸಿ ಬಂದವನೇ ಕಿರಣ್, ಅಂಕಲ್ ಆಂಟಿ ಚೆನ್ನಾಗಿದ್ದೀರಾ ಎಂದು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ. ನೀನು ಹೇಗಿದ್ದೀಯಾ ಕಿರಣ್, ತುಂಬ ದಿನ ಆಯಿತು ಈ ಕಡೆ ಬಂದು, ನಮ್ಮನ್ನೆಲ್ಲ ಮರ್ತೇ ಬಿಟ್ಟಿದ್ದೀಯಾ ನೋಡು ನೀನು ಎಂದು ಧರ್ಮೇಗೌಡರು ಹೇಳಿದರು. ಹಾಗೇನಿಲ್ಲ ಅಂಕಲ್, ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಅಷ್ಟೇ ಎಂದನು ಒಳಗೆ ಬರುತ್ತಲೇ. ಅಪ್ಪ, ಇವರು ನನ್ನ ಫ್ರೆಂಡ್ಸ್ ಎಂದು ಕೀರ್ತನ್, ಸಿಂಧು, ಸಿಂಚನ ಇವರನ್ನು ಸೂರ್ಯನೇ ಪರಿಚಯ ಮಾಡಿಕೊಟ್ಟನು. ಮೊದಲು ಬಂದ್ರಪ್ಪ, ಕೈಕಾಲು ಮುಖ ತೊಳ್ಕೊಳ್ಳಿ, ಊಟ ಮಾಡುವರಂತೆ ಎಂದು ಅನ್ನಪೂರ್ಣ ಅವರು ಹೇಳಿದರು. ಮಗ ಮೊದಲೇ ಫೋನ್ ಮಾಡಿ ಹೇಳಿದ್ದರಿಂದ ಕಾಳು ತರಕಾರಿ ಎಲ್ಲ ಹಾಕಿ ಉಪ್ಸಾರು ಮಾಡಿ, ಕಾಳು ಒಗ್ಗರಣೆ ಮಾಡಿ, ಅನ್ನ ಮಾಡಿಟ್ಟಿದ್ದರು ಅನ್ನಪೂರ್ಣ. ಚಿನ್ನು ಸಹ ಅಮ್ಮನ ಜೊತೆ ನಿಂತು ಎಲ್ಲರಿಗೂ ಬಡಿಸುತ್ತಿದ್ದಳು. ಆಂಟಿ, ಸಾಂಬಾರ್ ಮತ್ತು ಕಾಳು ತುಂಬ ಚೆನ್ನಾಗಿದೆ, ನಾನು ಇದೇ ಫಸ್ಟ್ ಈ ಊಟ ಮಾಡುತ್ತಿರುವುದು ಎಂದು ಸಿಂಧು ಹೇಳಿದರೆ, ಹ್ಞೂ ಆಂಟಿ, ಊಟ ಸೂಪರ್ ಆಗಿದೆ ಎಂದನು ಕೀರ್ತನ್. ಎಲ್ಲರದ್ದು ಊಟ ಆದ ಮೇಲೆ ಚಿನ್ನು ಕೂಡ ಊಟ ಮಾಡಿ ಬಟ್ಟೆ ಬದಲಿಸಲು ರೂಮಿಗೆ ಹೋದಳು. ಸಿಂಚು, ಬಾ ಮನೆ ನೋಡೋಣ ಎಂದು ಇಬ್ಬರು ಮನೆ ನೋಡಿ ಬಂದವರು. ಸೂರ್ಯ, ನಿಮ್ಮ ಮನೆ ತುಂಬ ಚೆನ್ನಾಗಿದೆ, ಹೊರಗಡೆ ತೋಟ, ವಾತಾವರಣ ಎಲ್ಲ ಅಷ್ಟೇ ಎಂದು ಇಬ್ಬರು ಹೇಳುತ್ತಿದ್ದರೆ, ಬಡವರ ಮನೆ, ತುಂಬ ಚಿಕ್ಕ ಇದೆ, ನೀವೇ ಅಡ್ಜಸ್ಟ್ ಮಾಡ್ಕೋಬೇಕು ಎಂದ ಸೂರ್ಯ. ಅವನ ಮಾತಿಗೆ ಕಿರಣ್ ಪಟ್ಟನೆ ಅವನ ಬೆನ್ನಿಗೆ ಹೊಡೆದು, ಇದು ಸಣ್ಣ ಮನೆಯಾ, ಎಷ್ಟು ದೊಡ್ಡದಾಗಿದೆ, ನೀನು ಏನೇನೋ ಹೇಳಬೇಡ ಎಂದು ಸುಮ್ಮನೆ ಮಾಡುತ್ತಾನೆ. ಇತ್ತ ಡ್ರೆಸ್ ಚೇಂಜ್ ಮಾಡಿದ ತಂಗಿಯನ್ನು ನೋಡಿ ಚಿನ್ನು, ಅಷ್ಟು ಚೆನ್ನಾಗಿರುವ ಟಾಪ್ ಮೇಲೆ ಟೀ ಶರ್ಟ್ ಚೆನ್ನಾಗಿಲ್ಲ, ಹೋಗಿ ಚೇಂಜ್ ಮಾಡು, ನಿನಗೆ ಎಷ್ಟು ಸರಿ ಹೇಳುವುದು ನನ್ನ ಟೀ ಶರ್ಟ್ ಹಾಕಬೇಡ ಎಂದ ಸೂರ್ಯ. ನಾವು ಎಷ್ಟು ಹೇಳಿದರೂ ಕೇಳಲ್ಲ ಸೂರ್ಯ, ಒಳ್ಳೆ ಹೊಲಕ್ಕೆ ನಿಲ್ಲಿಸಿರುವ ಬೆದರು ಗೊಂಬೆ ಹಾಗೆ ಕಾಣ್ತಾಳೆ, ನಮ್ಮ ಮಾತು ಕೇಳಲ್ಲ, ಅಷ್ಟೊಂದು ಟೀ ಶರ್ಟ್ ತಂದಿದ್ಯಾ, ಒಂದೂ ಹಾಕಲ್ಲ, ಹಾಗೆ ಇಟ್ಟಿದ್ದಾಳೆ ಎಂದು ಮಗನ ಬಳಿ ವರದಿ ಒಪ್ಪಿಸುತ್ತಿದ್ದರು ಅನ್ನಪೂರ್ಣ. ಅಮ್ಮ, ಆವಾಗಲೇ ಮಗನ ಬಳಿ ಚಾಡಿ ಹೇಳ್ತಿದ್ದೀಯಾ ಎಂದು ಅಪ್ಪನ ಕಡೆ ತಿರುಗಿ, ಅಪ್ಪ, ಅದಕ್ಕೆ ನಾನು ಹೇಳಿದ್ದು, ನೀವು ನನ್ನ ಮಾತೇ ಕೇಳಲ್ಲ ಎಂದು ಅಳುವ ಮುಖ ಮಾಡಿ ಹೇಳುತ್ತಾಳೆ ಅನ್ನಪೂರ್ಣ. ಏನು ಹೇಳ್ತೀಯ ಅಪ್ಪನಿಗೆ ಎಂದರೆ ಧರ್ಮೇಗೌಡರು ಜೋರಾಗಿ ನಗುತ್ತಾರೆ. ಧರ್ಮೇಗೌಡರ ಕಿವಿಯ ಬಳಿ ಬಾಗಿ, ನಿಮ್ಮ ಮಗಳು ಏನು ಹೇಳ್ತಾಳೆ ಅಂಕಲ್ ಎಂದು ಕಿರಣ್ ಕೇಳಿದರೆ ನಗುತ್ತಾ, ಅವಳಿಗೆ ಬೇರೆ ಅಮ್ಮ ಬೇಕಂತೆ ಎಂದರೆ ಈ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ಜೋರು ನಗು. ಸೂರ್ಯ, ಇತ್ತೀಚೆಗೆ ತುಂಬ ತರಲೆ ಆಗವಳೆ, ಇವಳು ಹೇಳಿದ್ದು ಏನೂ ಕೇಳಲ್ಲ ಎಂದರು ಅನ್ನಪೂರ್ಣ. ಅಮ್ಮ, ಅವಳು ಇನ್ನೂ ಚಿಕ್ಕವಳು, ಬಿಡಮ್ಮ, ಆಮೇಲೆ ಅವಳೇ ಸರಿ ಹೋಗ್ತಾಳೆ. ಸೂರ್ಯ ಎಂದರೆ, ನೀನು ಎಲ್ಲಿ ಬಿಟ್ಟು ಕೊಡ್ತೀಯ ಅವಳನ್ನು ಎಂದು ನಗುತ್ತಾರೆ ಅನ್ನಪೂರ್ಣ. ಅಂಕಲ್, ಅವಳು ಬೇರೆ ಅಮ್ಮನ ಬಗ್ಗೆ ಮಾತಾಡಿದರೆ ನೀವು ಬೇರೆ ಮಗಳನ್ನು ತರ್ತೀನಿ ಅಂತ ಹೇಳಿ ಅವಳೇ ಸುಮ್ಮನಾಗುತ್ತಾಳೆ ಎಂದು ಚಿನ್ನು ಕಣ್ಣನ್ನೇ ನೋಡಿ ಹೇಳುತ್ತಾನೆ ಕಿರಣ್. ಅವನ ಮಾತಿಗೆ ಕೋಪ ಮಾಡಿಕೊಂಡು ಚಿನ್ನು ಕಣ್ಣಲ್ಲಿ ನೀರು ತುಂಬಿಕೊಂಡು ಟಾಪ್ ಮೇಲೆ ದುಪ್ಪಟ ಹೊದ್ದು ಬರುತ್ತಾಳೆ. ಇವರೆಲ್ಲರ ಮಾತುಗಳು ಮತ್ತು ನಗುವನ್ನು ನೋಡುತ್ತಿದ್ದ ಸಿಂಚನ ಸಾಮಾನ್ಯ ರೈತರಾದರೂ ಸಹ ಅದೆಷ್ಟೊಂದು ಖುಷಿಯಾಗಿದ್ದಾರೆ. ಜೀವನದಲ್ಲಿ ಇವರು ಕುಟುಂಬದವರ ಪ್ರೀತಿ ವಿಶ್ವಾಸದ ಮುಂದೆ ಯಾವ ಹಣವೂ ದೊಡ್ಡದಲ್ಲ ಎಂದುಕೊಳ್ಳುತ್ತಾ ಬಂದ ಕಣ್ಣೀರನ್ನು ಯಾರಿಗೂ ಕಾಣದ ಹಾಗೆ ಒರೆಸಿಕೊಳ್ಳುತ್ತಿದ್ದಳು. ರಾತ್ರಿ ಎಲ್ಲರೂ ಊಟ ಮಾಡಿ ಚಿನ್ನು ಮೇಲೆ ಒಂದು ರೂಮಿನಲ್ಲಿ ಓದುತ್ತಿದ್ದರೆ ಇನ್ನೊಂದು ರೂಮಿನಲ್ಲಿ ಎಲ್ಲ ಫ್ರೆಂಡ್ಸ್ ಸೇರಿ ಹರಟೆ ಹೊಡೆಯುತ್ತಿದ್ದರು. ಚಿನ್ನು ಓದುತ್ತಿರುವ ರೂಮಿಗೆ ಬಂದ ಸೂರ್ಯ ಮಂಚದ ಮೇಲೆ ಹೋಗಿ ಉದ್ದುದ್ದ
ಮೊಬೈಲ್ ಹಿಡಿದು ಮಲಗುತ್ತಾನೆ. ಪುಸ್ತಕ ಹಿಡಿದ ಚಿನ್ನು ಅಣ್ಣನ ಹೊಟ್ಟೆ ಮೇಲೆ ತಲೆ ಹಾಕಿ ಅಡ್ಡಡ್ಡ ಮಲಗಿ ಓದುತ್ತಿರುತ್ತಾಳೆ. ಸ್ವಲ್ಪ ಹೊತ್ತು ಓದಿದವಳು ಹಾಗೆ ನಿದಿರೆಗೆ ಜಾರುತ್ತಾಳೆ. ಪುಸ್ತಕ ಅವಳ ಕೈಯಿಂದ ಜಾರಿದ್ದು ನೋಡಿ ಚಿನ್ನು ಎಂದರೆ ಮಾತಿಲ್ಲ. ಆಗಲೇ ಗಾಢ ನಿದ್ರೆಯಲ್ಲಿರುವ ಅವಳನ್ನು ನೋಡಿ ಹಾಗೆ ಇರುತ್ತಾನೆ ಸೂರ್ಯ. ಎಲ್ಲರಿಗೂ ಮಲಗಲು ವ್ಯವಸ್ಥೆ ಮಾಡಲು ಮೇಲೆ ಬಂದ ಅನ್ನಪೂರ್ಣ ಅವರು ಮಾತನಾಡಿಕೊಂಡು ಬಂದವರು ಚಿನ್ನು ರೂಮಿಗೆ ಹೋಗುತ್ತಾರೆ. ಅವರ ಮಾತು ಕೇಳಿ ಎಲ್ಲರೂ ಅದೇ ರೂಮಿಗೆ ಬರುತ್ತಾರೆ. ಯಾವಾಗಲೂ ಇದೇ ಗೋಳು ಇವಳದು. ಓದುತ್ತೀನಿ ಎಂದು ಬುಕ್ ನಿದ್ದೆ ಮಾಡ್ತಾಳೆ ಎಂದು ಮಾತನಾಡುತ್ತಿದ್ದರು. ನೀನಾದರೂ ಹೇಳಬಾರದ ಸೂರ್ಯ, ನೋಡು ಹೇಗೆ ಮಲಗಿದ್ದಾಳೆ ಎಂದರೆ, ಅಮ್ಮ ನಿಧಾನ ಮಾತಾಡಮ್ಮ, ಎಚ್ಚರವಾಗ್ತಾಳೆ ಎಂದನು. ಸೂರ್ಯ, ಹೊಟ್ಟೆ ನೋವಲ್ವಾ ನಿನಗೆ ಎಂದು ಕೀರ್ತನ್ ಹೇಳಿದರೆ, ಅವನಿಗೆಲ್ಲಿ ಹೊಟ್ಟೆ ನೋವು ಬರುತ್ತೆ, ಅಭ್ಯಾಸ ಆಗಿದೆ. ಇವಾಗೇನೋ ದೊಡ್ಡವನಾಗಿದ್ದಾನೆ, ಆದರೆ ಚಿಕ್ಕವನಾಗಿದ್ದಾಗಿನಿಂದಲೂ ಅವಳನ್ನು ಹೊಟ್ಟೆ ಮೇಲೆ ಮಲಗಿಸಿಕೊಳ್ಳುತ್ತಿದ್ದ. ನಾನು ಬೇಡ ಎಂದು ಎಷ್ಟು ಹೇಳಿದರೂ ಕೇಳ್ತಿರಲಿಲ್ಲ. ಅವಳು ಅಷ್ಟೇ, ಅವನನ್ನು ತುಂಬ ಹಚ್ಚಿಕೊಂಡಿದ್ದಳು. ಇವನು ಮೊದಲ ಸರಿ ಓದಲು ಬೆಂಗಳೂರಿಗೆ ಹೋದಾಗ ಒಂದು ವಾರ ಅಣ್ಣ ಅಣ್ಣ ಎಂದು ರಾತ್ರಿಯೆಲ್ಲ ಕನವರಿಸಿಕೊಂಡು ಜ್ವರ ಕೂಡ ಬಂದಿತ್ತು. ಅಷ್ಟು ಹಚ್ಚಿಕೊಂಡಿದ್ಲು ಅವನನ್ನು. ಇವಾಗಲೂ ಅಷ್ಟೇ, ಅವನು ಬೆಂಗಳೂರಿನಿಂದ ಬಂದರೆ ಸೂರ್ಯ ಜೊತೆಯಲ್ಲಿಯೇ ಮಲಗುವುದು ಅವಳು. ಇವರ ಪ್ರೀತಿ ನೋಡಿ ಒಂದೊಂದು ಸಾರಿ ತುಂಬ ಭಯ ಆಗುತ್ತೆ ನನಗೆ ಎಂದು ಸೆರಗಿನಂಚಿನಿಂದ ಕಣ್ಣೀರನ್ನು ಒರೆಸುತ್ತಿದ್ದರು. ತಂಗಿಯನ್ನು ಸರಿಯಾಗಿ ಮಲಗಿಸಿ ಅಮ್ಮನ ಬಳಿ ಬಂದ ಸೂರ್ಯ, ಅಮ್ಮ ಏನೂ ಆಗಲ್ಲ, ನೀನು ಯಾಕೆ ಭಯ ಪಡ್ತೀಯ ಎಂದು ಹೇಳಿ ಹೊರಹೋದ. ಆಂಟಿ, ಚಿನ್ನು ಸೂರ್ಯನಿಗಿಂತ ತುಂಬ ಚಿಕ್ಕವಳಲ್ವಾ ಎಂದು ಕೇಳಿದಳು ಸಿಂಚನ. 9 ವರ್ಷ ಚಿಕ್ಕವಳು. ನನಗಿಂತ ಹೆಚ್ಚಾಗಿ ಅವನೇ ಅವಳನ್ನು ನೋಡಿಕೊಂಡಿರುವುದು. ಅದಕ್ಕೆ ಅವನಿಗೆ ಅವಳನ್ನು ಕಂಡ್ರೆ ಅಷ್ಟೊಂದು ಕಾಳಜಿ, ಪ್ರೀತಿ ಎಂದು ಹೇಳುತ್ತಾ, ಕಿರಣ್, ಕೀರ್ತಿ ನೀವು ಹೋಗಿ ಮಲಗಿ. ಸಿಂಧು, ಸಿಂಚನ ನೀವು ಇಲ್ಲೇ ಮಲಗಿ, ಜಾಗ ಆಗುತ್ತಲ್ವಾ ಎಂದು ಹೇಳಿದರೆ, ಆಗುತ್ತೆ ಆಂಟಿ, ನೀವು ಹೋಗಿ ಮಲಗಿ ಎಂದು ಹೇಳುತ್ತಾಳೆ ಸಿಂಚನ. ಬೆಳಿಗ್ಗೆ ಬೇಗ ಎದ್ದ ಚಿನ್ನು ಅಮ್ಮನಿಗೆ ತಿಂಡಿ ಮಾಡಲು ಸಹಾಯ ಮಾಡಿ ಸ್ನಾನ ಮಾಡಿ ಪಿಂಕ್ ಕಲರ್ ಡ್ರೆಸ್ ಹಾಕಿ ಅದೇ ಕಲರ್ ಬಳೆ ಹಾಕಿ ರೆಡಿ ಆಗುತ್ತಿದ್ದವಳು. ಆಗ ತಾನೇ ಎದ್ದು ಆಕಳಿಸಿಕೊಂಡು ಅವಳ ಸೌಂದರ್ಯವನ್ನು ನೋಡಿ ಅಲ್ಲೇ ನಿಲ್ಲುತ್ತಾನೆ. ಒದ್ದೆಯ ಕೂದಲನ್ನು ಇಳಿಬಿಟ್ಟಿದ್ದವಳು ದುಪ್ಪಟ್ಟ ಇಲ್ಲದೆ ಅಪ್ಸರೆಯಂತೆ ಕಾಣುತ್ತಿದ್ದಳು. ಅವಳನ್ನು ನೋಡಿ ಅಲ್ಲೇ ಕಳೆದು ಹೋಗಿದ್ದ ಕಿರಣ್. ಮೆಟ್ಟಿಲು ಇಳಿದು ಬಂದ ಕಿರಣ್ನನ್ನು ನೋಡಿ ಮುಜುಗರವಾದಂತಾಗಿ ಅಲ್ಲೇ ಸೋಫಾ ಮೇಲೆ ಇದ್ದ ದುಪ್ಪಟ್ಟ ಹೊದ್ದಳು. ಬಾಚಣಿಗೆ ಹಿಡಿದು ಅಣ್ಣ ಎಂದು ಕೂಗುತ್ತಾ ಹೊರಗೆ ಬಂದವಳು ಆಚೆ ಇದ್ದ ಸೂರ್ಯನಿಗೆ ಬಾಚಣಿಗೆ ನೀಡಿ ಬಾಚು ಎಂದು ನಿಂತಳು. ಅಲ್ಲಿದ್ದವರಿಗೆಲ್ಲ ಆಶ್ಚರ್ಯ ಅವನು ತಂಗಿಗೆ ಜಡೆ ಎಣೆಯುವುದನ್ನು ನೋಡಿ. ಸೂರ್ಯ, ನಿನಗೆ ಇದೆಲ್ಲ ಬರುತ್ತದಾ, ಎಷ್ಟು ಚೆನ್ನಾಗಿ ಎಣಿತಿದ್ದೀಯ ನೋಡು ಎಂದನು ಕೀರ್ತನ್. ಚಿನ್ನು, ಇವತ್ತು ರಜಾ ಮಾಡಬಹುದಿತ್ತಲ್ವಾ ಎಂದು ಅಮ್ಮ ತಂದುಕೊಟ್ಟ ಪಲಾವನ್ನು ಸ್ಪೂನಿನಲ್ಲಿ ಅವಳ ಬಾಯಿಗಿಡುತ್ತಾ ಕೇಳಿದ. ಇವತ್ತು ಇಂಪಾರ್ಟೆಂಟ್ ಕ್ಲಾಸ್ ಇದೆ ಅಣ್ಣ, ನಾಳೆಯಿಂದ ರಜೆ ಮಾಡ್ತೀನಿ ಎಂದಳು. ಸರಿ, ನಾನೇ ಬಿಡ್ತೀನಿ ಬಾ ಎಂದರೆ, ಬೇಡ, ನಿನಗೆ ಯಾಕೆ ತೊಂದರೆ, ಬಸ್ಸಲ್ಲೇ ಹೋಗ್ತೀನಿ ಎಂದಳು. ಚಿನ್ನು, ಬೈಕಲ್ಲಿ ಹೋಗಬಹುದಲ್ಲವಾ ನೀನು ಎಂದು ಅಲ್ಲೇ ನಿಂತಿರುವ ಸ್ಕೂಟಿ ನೋಡಿ ಕೇಳಿದಳು ಸಿಂಧು. ನಾನೇನಾದರೂ ಬೈಕ್ ತಗೊಂಡು ಹೋದರೆ ನಮ್ಮಮ್ಮ ಅನ್ನ ನೀರು ಕೆಲಸ ಎಲ್ಲ ಬಿಟ್ಟು ನಾನು ಬರುವವರೆಗೂ ಇಲ್ಲೇ ಕೂತಿರುತ್ತೆ. ಅಪ್ಪನಿಂದ 20 ಸಲ ಫೋನ್ ಕಾಲ್ ಬಂದಿರುತ್ತೆ ಎಂದು ನಗುತ್ತಾ ಹೇಳುತ್ತಾಳೆ. ಬಸ್ ಬರುವ ಸದ್ದಾದಾಗ ಎಲ್ಲರಿಗೂ ಹೇಳಿ ಹೊರಡುತ್ತಾಳೆ. ಮುಂದುವರಿಯುವುದು.